ಗಾಯ್ಸ್ ಇವತ್ತಿನ ವ್ಲಾಗ್ ಏನಂತಂದರೆ ಮುನ್ನುಗೆ ಪ್ರ್ಯಾಂಕ್ ಮಾಡ್ತಿದ್ದೀವಿ. ನನ್ನ ಕಾಲಿಗೆ ಗಾಯ ಆಗಿರೋ ಥರ ಪ್ರ್ಯಾಂಕ್ ಮಾಡ್ತಿದ್ದೀವಿ. ಅವರಿಗೆ ವಿಷಯನೇ ಗೊತ್ತಿಲ್ಲ ಗಾಯ್ಸ್. ಸೊ ನೋಡೋಣ ಅವರಿಗೆ ನನ್ನ ಮೇಲೆ ಎಷ್ಟು ಕೇರಿಂಗ್ ಇದೆ, ಈ ಗಾಯನ ನೋಡಿ ಯಾವ ಥರ ರಿಯಾಕ್ಟ್ ಆಗ್ತಾರೆ ಅಂತ ನೋಡೋಣ. ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಗಾಯ್ಸ್. ಇವಾಗ ಮುನ್ನುಗೆ ಪ್ರ್ಯಾಂಕ್ ಮಾಡ್ಬೇಕು ಅನ್ಕೊಂಡಿದೀವಿ. ಫುಲ್ ಬಿದ್ದ ತರ ಇಲ್ಲೆಲ್ಲ ಬ್ರೆಡ್ ಹಾಕ್ಬೇಕು. ಅಂದ್ರೆ ಬ್ರೆಡ್ ಅಂದ್ರೆ ಇದನ್ನೇ ಮಿರ್ಚಿನ ಹಾಕಿ ಪ್ರ್ಯಾಂಕ್ ಮಾಡ್ಬೇಕಂತ ಅಣ್ಣ ಇಲ್ಲಿಗಿರ್ಲಿ, ಯಾಕಂದ್ರೆ ಸ್ವಲ್ಪ ದಪ್ಪ ದಪ್ಪ ಕಾಣುತ್ತೆ ಅಲ್ವಾ. ಒಂದೇ ಕಡೆ ಇರ್ಲಿ ಮನೆ ಅಲ್ಲಿ ಬೇಡ, ಹಿಂಗ್ ಬಿದ್ಲು ಅಂತ ಹೇಳಕ್ಕಾಗುತ್ತೆ. ಸ್ಟೇರ್ ಕೇಸ್ ಇಂದ ಬರುವಾಗ ಸಡನ್ ಆಗಿ ಡೆಕೋರೇಷನ್ ಮಾಡು. ಅಲ್ಲಿ ಮಾತಾಡ್ತಾ ಇದ್ದೆ, ಅಲ್ಲಿಂದ ಎಡು ಬಿದ್ದೆ ಅಂತ ಹೇಳು. ಹಿಂಗಿರ್ಲಲ್ಲ, ಜಾಸ್ತಿ ಬೇಕು. ಸುಮ್ನೆ ಒಂಚೂರು ಅರ್ಶನ ಹಾಕೊಡು ಅದಕ್ಕೆ ಮೇಲೆ. ನೀವ್ ಹೇಳ್ಬೇಕು, ಬಂದಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಷ್ಟೇ ಚಿನ್ನು. ಆಗಲ್ಲ, ಇಲ್ಲ ಅಂದ್ರೆ ನೀವ್ ಅಲ್ಲೇ ಇರ್ಬೇಕು, ರೂಮಲ್ಲೇ ಇರೋದು 2-3 ಜನ. ಎಲುಬಿಗೆ ಆಗಿದೆ, ಡೆಕೋರೇಷನ್ ಮಾಡಿದ್ವಿ. ಸಾಕು ಸಾಕು ಸಾಕು, ಓವರ್ ಆಯ್ತು, ಓವರ್ ಆಯ್ತು ಸನ್ನು. ಹೌದಾ? ಅರ್ಶನ ಹಾಕಿಲ್ಲ, ಅರ್ಶನ ಬೇಗ ಅರ್ಶನ ತಗೋ. ನಮ್ಮ ಅಮ್ಮಂಗ್ ನಗು ಕಂಟ್ರೋಲ್ ಆಗಲ್ಲ ಗೈಸ್. ಅರ್ಶನ ಹಚ್ತಿದ್ದೀನಿ ಪಾಪ, ಗಾಯ ಮಾಡ್ಕೊಂಡು ಅವಳೆ ಅರ್ಶನ ಹಚ್ಕೋತಾವಳೆ ನೋಡಿ ಗೈಸ್. ಉರಿ ಹೆವಿ ಉರಿಯಪ್ಪ, ಸಾಕ ಅದೊಂಚು ಈ ತರ ಅಂದ್ರೆ ಒಂದೇ ಸೈಡ್ ಬಂದಾಗಿ ಬಿಡ್ಬಿಡು. ಸಾಕು ಸಾಕು ಸಾಕು. ಈ ಬ್ಲಡ್ ಅದೇ ನಿನ್ಗೆ ಹೆಂಗಿರೋ ಬ್ಲಡ್ ಕಮ್ಮಿ ಅಲ್ವಾ, ಅದಕ್ಕಷ್ಟು ಬಂದೈತೆ ಅಂತ ಅನ್ಕೋತಾನೆ. ಈ ಕಲರ್ ಬಂದಿದೆ. ಜಾಸ್ತಿ ಡಾರ್ಕ್ ಕಲರ್. ಬನ್ನಿ ಮಲ್ಕೊಳ್ಳೋಣ ಸ್ವಲ್ಪ. ಸನು ಅಮ್ಮ, ನೀನ್ ಹಾಕ್ಬಿಡ್ತೀಯಮ್ಮ. ಇವಾಗೇನ್ ಹಾಕ್ಬಿಡು, ಎಷ್ಟು ಬೇಕು ಅಷ್ಟು. ನೀನ್ ಅಳು ವಿಕ್ಸ್ ಒಂಚೂರು ಮೂಗ್ಗೆ ಕಣ್ಗೆ ಹಚ್ಕೊಬಿಡು. ಸನು, ವಿಕ್ಸ್ ಒಂಚೂರು ಮೂಗ್ಗೆ ಕಣ್ಗೆ ಹಚ್ಕೊಬಿಡು. ನೀನು ಪ್ರಾಮಿಸ್ ಹೇಳ್ಬಾರ್ದು. ಅಣ್ಣ ನೀವು ಹಿಂಗೆ ಮಲ್ಕೊಂಡಿದ್ರೆ ಕ್ಯಾರಿ ಅಲ್ಲ ತಂಗಿ ಮೇಲೆ ಹಿಂಗೆ ಹಚ್ಚಿದಿರ್ಲ, ನಾನು ಹಿಂಗೆ ಹಚ್ತಿರ್ತೀನಿ. ಅಲ್ಲಿಗೆ ಮುಕ್ತಾಯ. ಬಂದೇ ಬಿಟ್ಟು ನೀನು ಅಂದ್ಕೊಂಡೆ. ಇದ್ರಲ್ಲಿ ಮಾಡ್ಲಾ? ಏನಕ್ಕೆ ಮಾಡ್ಲಿ? ಗಾಬರಿ ಬಿದ್ದೋಯ್ತಾನೆ. ಬತ್ತನಲ್ಲ, ಕೌಲೆಲ್ಲ ಬೇಡ ಅಂತ ಇದೆಯಾ ನೀನು? ಅದಕ್ಕೇನೆ ನನಗಿಲ್ಲ ಒಂಚೂರು ಕಾಣಿಸ್ರಿ. ಎಕ್ಸ್ಕ್ಯೂಸ್ ಮೀ, ಈ ಐಡಿಯಾ ಕೊಟ್ಟವ್ರು ಯಾರು? ಅವರು ಫಸ್ಟ್ ಅಪ್ರಿಶಿಯೇಟ್ ಮಾಡ್ಬೇಕು ಬ್ಲಾಗ್ ಅಲ್ಲಿ. ಹಚ್ಚಿದವರಿಗೆ ಅದಕ್ಕಿಂತ ದೊಡ್ಡ ನಮಸ್ಕಾರ. ಇವರೇ ಹಚ್ಚಿ ಗೊತ್ತಾಗುತ್ತೆ ಅನ್ಸುತ್ತೆ ಪ್ರ್ಯಾಂಕ್ ಅಂತ. ಇಲ್ಲ, ಮೊಬೈಲ್ ಮೊಬೈಲ್ ಎಲ್ಲಾರ ಇಡ್ಬೇಕು. ನೀನ್ ಏನ್ ಮಾಡ್ಬೇಡ, ಹಿಂಗೆ ದಬಾಕೊಂಡ್, ಮಾಮೂಲಿ ನೀನ್ ದಬಾಕೊಂಡ್ ಅಳ್ತಿರ್ತೀಯ ಗೊತ್ತಾ, ಏನು ಹೇಳ್ಕೊಳ್ದೆ. ಹಂಗ ಅಳ್ತಾ ಇರು. ಕಾಣಿಸ್ತಂಗೆ ಇಡ್ಬೇಕು ಫೋನ್ನ. ಅಲ್ಲಿ ಇಲ್ಲೆಲ್ಲಾದ್ರೂ ಅಲ್ಲಿಟ್ರೆ ಏನು ಕಾಣಿಸಲ್ಲ. ಎಲ್ಲಿಡ್ಬೇಕು ತೋರ್ಸು ಅಕ್ಕ. 0.5x ಅಲ್ಲಿ ಅಲ್ಲೆಲ್ಲಾದ್ರೂ ಇಡಿ. ಇಲ್ಲ, ಇಲ್ಲಿಟ್ರೆ ಏನ್ ಗೊತ್ತಾ, ಅಲ್ಲಿಕ್ ಬಿಟ್ರೆ ಶೋಕೇಶ್ ಒಳಗೆ ಅವಾಗ ಫೋನ್ ಶೋಕೇಶ್ ನೋಡೋದೇ ಇಲ್ಲ ಅವನು. ಫಸ್ಟ್ ನೋಡ್ತೀನಿ ಒಂದ್ 10 ನಿಮಿಷ ನೋಡ್ಬಿಟ್ಟು. ನೋಡಿ ಗಾಯ್ಸ್, ಇಲ್ಲಿ ಯಾವ ತರ ಅರೇಂಜ್ಮೆಂಟ್ ಮಾಡಿದೀವಿ ಅಂತ. ಕೋಟನೆಲ್ಲ ಇಟ್ಟಿದೀವಿ ರಿಯಲ್ ಅಂತ ಗೊತ್ತಾಗ್ಲಿ ಅಂತ. ಅಕ್ಕ ನೋಡಿ ಇಲ್ಲಿ ನೋಡ್ತಾ ಇದ್ದಾರೆ. ನೋಡೋಣ ಯಾವ ತರ ಇರುತ್ತೆ ಅಂತ ರಿಯಾಕ್ಷನ್. ಗಾಬರಿ ಗಾಬರಿ, ಎಲ್ಲರೂ ಗಾಬರಿ. ಪಾಪ ಮೈಕ್ ಹಿಂಗೆ ಇರ್ಲಿ. ಇಲ್ಲ, ನಿಮ್ಮ ಹತ್ರ ಇದ್ರೆ ಬೆಸ್ಟ್ ಅನ್ಸುತ್ತೆ. ನಿಮ್ಮ ಕೈಯಲ್ಲಿ ಹಾಕೋಣ. ನನ್ನ ಕೈನೇ ಹಿಂಗೆ ಹಾಕೊಂಡ್ಬಿಟ್ಟಿಲ್ಲ ಅವನಿಗೆ. ಹಿಂಗೆ ಹಾಕೊಂಡಿರಿ. ನೋಡ್ಬಿಟ್ರೆ ಅವನು ನೋಡ್ಬಿಡ್ತಾನೆ. ಕೈಯಲ್ಲೇ ಇಕ್ಕೋತೀನಿ ಬಿಡು. ಹಾ ಸರಿ, ಅವ್ರು ಬಂದು ಈಗ
ಬರ್ತಾರೆ ನೋಡೋಣ. ಅಲ್ಲಿ ಮೆಟ್ಲಿಂದ ಬಿದ್ದೆ ಅಂತ ಹೇಳು. ಸರಿ ಬಂದ್ಬಿಟ್ಟು ನೀನು ಅನ್ಕೊಂಡೆ ಯಾರೋ ಬಂದ. ನೋಡಿದಾಗ ಅಣ್ಣ ಬಂದಿದ್ದು. ಬಂದೆ ಬಂದೆ. ತೆಗೆ ಬಾಗಿಲಿಗೆ ಏನಕ್ಕೆ ಹಾಕಿದ್ಯಾ? ಯಾವುದು ಬಾಗಿಲಿನಕ್ಕೆ ಹಾಕೋಕೆ ಹೋಗಿದ್ದೀನಿ. ಗಾಬ್ರಿಲಾಗ್ತೆ. ಪ್ರಾಮಿಸ್. ಏನಾಯ್ತು ಏನಾಯ್ತು ಮಮ್ಮಿ? ಅಲ್ಲಿ ಬರ್ಸ್ಕೊಬಿಟ್ಲು ಕಣ. ಎಲ್ಲಿ? ಅಲ್ಲ ಮೊನ್ನೆ ತಾನೇ ಹೇಳ್ದೆ ಅಕ್ಕ, ಕಾಲ್ ತೋರಿಸ್ಬಿಡ್ತಾರೆ ಹೇಳ್ದೆ ಮಮ್ಮಿ ನಾನು. ಇಲ್ಲೇ ನನಗಾಗಿತ್ತಲ್ಲ ಅದೇ ಚಾರ್ಜಲ್ಲಿ. ರಕ್ತ ಬೇರೆ ಗಟ್ಟಿಗೆ ಬತ್ತೈತೆ. ಈ ಹತ್ತಿ ಹಾಕಿದೀನಿ, ಬ್ಲಡ್ ಜಾಸ್ತಿ ಬತ್ತಾಯ್ತು ನೋಡು ಎಷ್ಟು. ಒಳಗಡೆ ಹೋಗೈತಾ? ಒಳಗಡೆನೆ ಚುಚ್ಕೊಂಡಿತ್ತು ಕಣ, ಅವಳು ಕಿತ್ತುಬಿಟ್ಲು ಜೋರಾಗೆ. ರಕ್ತ ಬೇರೆ ಹೋಯ್ತು ಕಣ ಎಷ್ಟೊಂದು. ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ ಬರ್ರಿ ಇವಲ್ಲಿ. ಮಾಮ ಹಾಸ್ಪಿಟ್ಲಿಗೆ ಹೋಗೋಣ, ಬ್ಯಾಂಡೇಜ್ ಮಾಡ್ಬಿಡ್ತಾರೆ. ಬಾ ಬೇಗ ಎದಳು. ಇದಕ್ಕೆ ಬಾ ಎದಳು ಬೇಗ. ಬ್ಯಾಂಡೇಜ್ ಮಾಡಿಸ್ಕೊಬೇಕು, ಇನ್ಫೆಕ್ಷನ್ ಆಗುತ್ತಿಲ್ಲ ಅಂದ್ರೆ ಬರಪ್ಪ. ಇದಳು ಬೇಗ. ಇದೆಲ್ಲ ಅಲ್ಲಿ ನೋತೈತೆ ಬಿಡು, ಅದು ಗಟ್ಟಿ ಬ್ಲಡ್ ಬರ್ತೈತೆ. ಆಯ್ತು ಬಿಡು, ಅದು ವರ್ಷನ ಬೇಡ ಇರೋ ಅಲ್ಲಿ ಕ್ಲೀನ್ ಮಾಡ್ತಾರೆ. ಅಲ್ಲೆಲ್ಲ ನಾವು ಹತ್ತಿ ಏನೇನೋ ಹಾಕೋರೆ, ಅದು ಹತ್ತಿ ಅಲ್ಲಿತ್ತೋ ಏನೋ. ಆಯ್ತು ಹೋಗೋಣ. ಏನಕ್ಕೆ? ಏನು ಆಗಲ್ಲ ಬರಮ್ಮ. ಇವತ್ತೇನು ನೋವೇ ಇರಲ್ಲ ನಿನ್ಗೆ. ಬಾ ನೋತಾಯ್ತಂತೆ. ಬೇಗ ಅದು. ಸ್ಟಿಚ್ ಎಲ್ಲ ಹಾಕಲ್ಲಮ್ಮ ಅದಕ್ಕೆ. ಫೋನಲ್ಲಿ ಮಾತಾಡ್ತಿದ್ಲ. ತೋರಿಸ್ಬಿಟ್ಟು ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ಅಂತ, ಯಾರಿಗಾದ್ರೂ ಹೊಡ್ಕೊಂಡ್ಬಿಟ್ರೆ ಏನ್ ಮಾಡೋದು ಅಂತ. ಬಾ ಹೋಗೋಣ. ಏನಾಗಲ್ಲ ಬರಮ್ಮ. ಆಮೇಲೆ ಸುಮ್ಮನೆ ಏನೋ ದೊಡ್ಡದಾಗ್ಬಿಟ್ರೆ ಇದು ಹೋಗೋಣ. ಕ್ಯಾಮ್ರಾ ಬಿದೇ ಹೋಗಿದೆ. ಎಂತ ಆಕ್ಟಿಂಗ್ ಮಮ್ಮಿ, ನೀವು ಕ್ಯಾಮ್ರಾ ತಗೋತೀನಿ. ಹೌದಾ? ನಾನಿವನ್ ಕಂಟಿನ್ಯೂ ಮಾಡೋಣ ಅನ್ಕೊಂಡೆ. ಈ ಮಮ್ಮಿ ಮುಖ ನೋಡ್ದು ಹಾಸ್ಪಿಟ್ಲಿಗೆ ಹೋಗೋದ ಅಂತ. ಅದಕ್ಕೆ ನಾನ್ ಬೇರೆ ಮೈಕ್ ಹೆಂಗಿಡೋದು ಅಂತ ಗೊತ್ತಾಯ್ತಾ ಇಲ್ಲ. ನೋಡು ವಾಯ್ಸ್ ಕೇಳಿಸ್ತೇನೋ ನೋಡ. ಮಮ್ಮಿ ನಗ್ತಾ ಇದ್ದ. ಇವನು ನೋಡೇ ಇಲ್ಲ. ಅಲ್ಲ ನಾನ್ ಲಾಸ್ಟ್ ಹಾಸ್ಪಿಟ್ಲ್ ಹೋಗೋಣ ಅಂತ ಹೇಳ್ಬೇಕಾದ್ರೆ ಮಮ್ಮಿ ಮುಖ ಮೇಲೆ ನೋಡ್ದೆ ಹಿಂಗಂತಿದ್ರು. ನಾನು ನೋಡಕ್ ಹೋದ್ನಲ್ಲ ಅವಾಗ ನಿಂಗೆ ನಗು ಬರ್ತದೆ. ನಾನು ಏನೇನೋ ಯೋಚನೆ ಮಾಡಿದೆ. ಬಕ್ರಾ ಗೌಡ್ಗೆರೆಗೆ ನಾಳೆ ಹೋಗ್ಬೇಕು ಅನ್ಕೊಂಡಿದ್ದಾರಮ್ಮ. ಅದು ಹೋಗ್ಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಆಯ್ತೈತಲ್ಲ ಅನ್ಕೊಂಡೆ. ಹೋದ್ಸಲಿ ನಮ್ಗೆ ಯಾಕಾಗಿತ್ತಾ, ಈ ಸಲ ಇದಾಗಿತ್ತಾ, ಇನ್ನೊಂದ್ಸಲಿ ನನ್ ಕೈ ಏಟಾಗಿತ್ತಾ, ಇದೆಲ್ಲ ಯೋಚನೆ ಮಾಡ್ಕೊಂಡ್ ಬಂದೆ ನಾನು. ಅದೇ ಇವನು ಅಲ್ಲ ಈಚೆ ಕಡೆ 2 ಚಪ್ಲಿ ಕಾಣೆ ಆಗೈತ ಆಗ್ಲೇ ಅಂತ ಅನ್ಕೊಂಡ್ ಕಾಮಿಡಿ ಮಾಡ್ಕೊಂಡ್ ಬರ್ತಾ ಇದ್ದ. ಇವ್ರು ನೋಡ್ದ ಹೆಂಗ ಹೇಳ್ತಾವ್ರೆ. ವಿಕ್ಸ್ ಬೇರೆ ಹಚ್ಚಿದೆ. ಈ ಶಿಷ್ಯ ಒಳಗಡೆ ಬೇರೆ ಹೋಗೈತೆ ಅಂತ ದಡ್ಯಾ. ಏನ್ ಆಕ್ಟಿಂಗ್ ಬೇರೆ ಹಾಕ್ಬಿಡ್ತಾರೆ. ಹಾಸ್ಪಿಟಲ್ ಹೋಗೋಣ ಕುಂಟಿಕೊಂಡು ಹೋಗೋಣ ಅನ್ಕೊಂಡು ಹಿಂಗೆ ಕುಂಟಿಕೊಂಡು ಹೋಗೋಣ ಅಂತ. ಆಮೇಲೆ ಅದ್ ಹಾಸ್ಪಿಟ್ಲಿಗೆ ಹೋಗಿದ ಮಮ್ಮಿ ನೀನು. ಬಾ ಹೋಗೋಣ. ತೆಗ್ದಿರುತ್ತೆ ಏನಕ್ಕೆ ತೆಗ್ದಿರುತ್ತೆ. ಬಕ್ರಾ ಅಯ್ಯೋ ಏನ್ ಅನ್ನಿಸ್ತು? ಕಳ್ರು ಎಲ್ರು ಚೆನ್ನಾಗಿ ಆಕ್ಟ್ ಮಾಡಿದ್ರು ಇಲ್ಲಿ ಎಲ್ಲಾರು. ಕೇಳಿ ಅವಳೇನೋ ಮೆಹಂದಿ ಹಾಕೋಬೇಕು ಹಾಕಕ್ ಬಂದ್ಲು.
ಬ್ಲೇಡ್ ತರನೇ ಕಾಣಿಸ್ತಾ ಇತ್ತು. ಪ್ರಾಂಕ್ ಮಾಡೋಣ. ನನಗೆ ಈಗ ನೆನಪಾಯ್ತಾ ಇದೆ, ಅವ್ರು ಲಾಕ್ ಯಾವತ್ತೂ ಮಾಡಲ್ವಲ್ಲ, ಇವತ್ತು ಲಾಕ್ ಮಾಡಿರ. ನಾನು ಬರ್ಲಿ ಅಂತ ಕಾಯ್ತಾ ಇರ್ತಾನೆ, ನಾನ್ ಬರ್ಲಿ ಅಂತ ಕಾಯ್ತಿದ್ರಿ ತಾನೆ. ಕಿಟಕಿಯಲ್ಲಿ ಕಾಯ್ತಾ ಇದ್ಲು ನೋಡ್ಕೊಂಡು. ಸೌಂಡ್ ಕೇಳಿಸ್ಕೊತಾ ಇದ್ವಿ. ಏನ್ ಯಾವತ್ತು ಬಾಗ್ಲಾಕಿರಲ್ವಲ್ಲ, ಅದು ಒಕ್ಕ ಬಂದೈತೆ ಬಾಗ್ಲಾಕೋರಲ್ಲ. ರೂಮ್ ಒಳಗಡೆ ಏನೋ ಮಾಡ್ತಾರ ಅನ್ಕೊಂಡೆ ನಾನು. ನಾನ್ ನಿಮಗ್ ಪ್ರ್ಯಾಂಕ್ ಮಾಡೋಣ ಅನ್ಕೊಂಡೆ ಅಕ್ಕ. ಅದೇ ನಾಯಿ ಸ್ಲಿಪ್ಪರ್ ಹಚ್ಕೊಳ್ಳೋ. ನಾಯಿ ಆಗ್ಲೇ ಸ್ಲಿಪ್ಪರ್ ಎತ್ಕೊಂಡು ಹೋಗೈತೆ ಅಂದ್ಕೊಂಡ್ ಬಂದ. ನಂಗೆ ಆಗ್ಲೇ ನಗು ಬಂದ್ಬಿಡ್ತು. ಅಯ್ಯೋ ನೋಡಿ ನಿಜವಾದ ರಕ್ತ ಇದ್ದಂಗೆ ಐತದು. ಗಾಯ ಹಿಂಗಾಗಿ ಮುಟ್ಟಿಗೆ ಬಿಡ್ತಿಲ್ಲ, ರಕ್ತ ಇದ್ದಂಗೆ ಇತ್ತು. ಇವಳು ಮುಟ್ಟಕ್ಕೆ ಬಿಡ್ದ. ಅಯ್ಯಪ್ಪ ಭಯ ಆಯ್ತಾ ತುಂಬಾ? ಥೂ ಏನಪ್ಪ ನಾಳೆ ಹೆಂಗಪ್ಪ ಹೋಗೋದು ಅಂತ ಯೋಚನೆ ಅದು ನೆನಪಾಯ್ತು ಕಾಲಿಗೆ. ಎಲ್ಲರೂ ಅದೇ ನೆಕ್ಸ್ಟ್ ಹೋಗೋದು. ಮತ್ತೆ ಮನೆಗ್ ಬೇರೆ ಹೋಗ್ಬೇಕಲ್ಲ, ಅದೇ ನೆನಪಾಯ್ತು. ಅದೆಲ್ಲ ನೆನಪಾಯ್ತು ಒಂದ್ ಸೆಕೆಂಡಿಗೆ. ಅಂತ ಅಮ್ಮನಿಗೆ ಆಗಿರ್ಬೋದು. ಏನೋ ನಮ್ಮ ಮೇನ್ ಆಕ್ಟರ್ನ ತೋರ್ಸೋಣ ಬನ್ನಿ. ಯಾರು ಮೇನ್ ಆಕ್ಟರ್? ನಮ್ಮಮ್ಮ ನಗ್ತಿರೋದ್ ನಾನೇ ಅಬ್ಸರ್ವ್ ಮಾಡಿಲ್ಲ. ಪ್ಲೇಟ್ ಹೋಯ್ತೈತಲ್ಲ. ಇಲ್ಲ ಅವನು ನೋಡ್ತಾ ಇದ್ದಲ್ಲ. ರಿಯಲ್ ಈ ತರ ಆದ್ರೂ ನಂಬಲ್ಲ ಅನ್ಸುತ್ತೆ ಇವರು. ಅಲ್ಲ ರಿಯಲ್ ಆದ್ರೂ ಅಂತ ಒಂದ್ಸಲ ಯೋಚನೆ ಮಾಡ್ತಾನೆ. ಮಾಡ್ತಾರೆ ರಿಯಲ್ ಆದ್ರೂ. ಬ್ಲಡ್ ತೋರ್ಸಕ್ ಬಿಡ್ತಾ ಇಲ್ವಲ್ಲ, ಏನ್ ಇಲ್ಲಿ ತೋರ್ಸಿಲ್ಲ ಅಂತ ಈಗ ಅನ್ಸ್ತಾ ಇದೆ. ರಕ್ತ ಅಯ್ಯೋ ಹಾಸ್ಪಿಟಲ್ ಕ್ಲೀನ್ ಮಾಡ್ತಾರೆ. ಸುಮ್ಮನಿರೋ, ಮಾಡ್ಬಾರ್ದು, ಇನ್ಫೆಕ್ಷನ್ ಆಗುತ್ತೆ, ಅಕ್ಕಿ ಸರಿ ಇಲ್ಲ. ಅವ್ರು ಗಟ್ಟಿ ರಕ್ತ ಅಂತಿದ್ದಾರೆ. ಗಟ್ಟಿ ರಕ್ತ ಮುಂಚೆನೆ ಮಾತಾಡಿದ್ರಾ ಈ ತರ ಎಲ್ಲ ಮಾಡಿದ್ರಿ ಅಂತ? ಆನ್ ದ ಸ್ಪಾಟ್ ಅಲ್ಲಿ ಮಾತಾಡಿದ್ವಿ. ಅಲ್ಲ ಮಾತಾಡಿದ್ರಾ ಅಂತ ಕ್ಯಾಮ್ರಾದಲ್ಲಿ ಮಾತಾಡಿದೀವಿ. ಪ್ಲಾನ್ ಎಲ್ಲ ಮಾಡಿ ಹಚ್ಚೋವಾಗೆಲ್ಲ ಮಾಡಿದ್ವಿ. ಫೈನಲಿ ಗೈಸ್ ಮುನ್ನು ಬಕ್ರ ಆದ್ರು. ನೆಕ್ಸ್ಟ್ ನಾನ್ ನೋಡ್ಕೋತೀನಿ ನಿಮ್ಮ. ನೆಕ್ಸ್ಟ್ ಇವ್ರಿಗೆ ಏನಾದ್ರು ಪ್ರಾಂಕ್ ಮಾಡಿದ್ರು ಹತ್ತು ಬಿಟ್ಟಿರ್ತಾರೆ. ಅದೇ ನಿಜ ಗೈಸ್. ಈ ವಿಡಿಯೋ ಇಷ್ಟ ಆಗೋದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ